ತಾಲೂಕು ಪಟ್ಟಣದಲ್ಲಿ ನೂರಾರು ಬೀದಿ ಬದಿ ವ್ಯಾಪಾರಿಗಳು ಪ್ರತಿದಿನ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದವೆ. ಆದರೆ ಕೆಲ ದಿನಗಳಿಂದ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅವರು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿಸಿದ್ದಾರೆ ಎಂದು ಬೀದಿ ಬದಿ ವ್ಯಾಪಾರಿಗಳು ಆರೋಪ ಮಾಡಿದರು. ನಂತರ ಮಾತನಾಡಿದ ಅವರು, ವ್ಯಾಪಾರವನ್ನೇ ನಮ್ಮ ಜೀವನೋಪಾಯಕ್ಕೆ ಅವಲಂಬಿಸಿದ್ದೇವೆ. ಆದರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಏಕಾಏಕಿ ತೆರವು ಮಾಡಿಸಿದ್ದ ಪರಿಣಾಮ ನಮಗೆ ನಮ್ಮ ಬಂಡವಾಳ ಹಾಗೂ ನಮ್ಮ ವ್ಯಾಪಾರ ಇಲ್ಲದೆ ನಮ್ಮ ಜೀವನ ಸಾಗಿಸಲು ಕಷ್ಟಕರವಾಗಿದೆ. ಸಂಘ ಸಂಸ್ಥೆಗಳಿಂದ ಸಾಲ ತೆಗೆದುಕೊಂಡಿದ್ದು ಸಾಲ ಕಟ್ಟಲು ಆಗದ ಸ್ಥಿತಿಗೆ ಬಂದಿದ್ದೇವೆ. ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ. ನಮ್ಮ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಧರ್ ಗೌಡರನ್ನ ಕೇಳಿಕೊಂಡಾಗ ಅವರು ನಮ್ಮ ಸಮಸ್ಯೆಯನ್ನ ಮನಗಂಡು ಸ್ಥಳಕ್ಕೆ ಬಂದು ಅಧಿಕಾರಿಗಳಿಗೆ ಅವರ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟಕರವಾಗಿದೆ. ಅವರು ಇದನ್ನೇ ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದಾರೆ. ಅವರ ವ್ಯಾಪಾರವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ಮಳಿಗೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿ ಅಲ್ಲಿ ತನಕ ಇವರಿಗೆ ಇಲ್ಲೇ ವ್ಯಾಪಾರ ಮಾಡಲು ಬಿಡಿ. ಯಾವುದೇ ರೀತಿಯ ಸಾರ್ವಜನಿಕರಿಗೆ ಯಾವುದಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಹೇಳಿ ಹೋಗಿದ್ರು. ಆದರೆ ಕೆಲವು ಕಾಣದ ಕೈಗಳು ಈ ಸಣ್ಣ ವ್ಯಾಪಾರಸ್ಥರನ್ನ ತುಳಿಯುವ ಹುನ್ನಾರ ಮಾಡಿದ್ದಾರೆ. ಮತ್ತೆ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡುತ್ತಿರುವುದು ಸರಿಯಲ್ಲ. ನಾವು ಬಡ ಜನರು ಕಷ್ಟಪಟ್ಟು ಬಂಡವಾಳ ಹಾಕಿದ್ದೇವೆ. ಅಂಗಡಿಗಳನ್ನು ಮಾಡಿಕೊಳ್ಳುವುದಕ್ಕೆ ಬಂಡವಾಳವಿಲ್ಲ. ಬೀದಿ ಬದಿಯಲ್ಲಿ ನಾವು ಜೀವನವನ್ನ ಸಾಗಿಸುತ್ತಿದ್ದೇವೆ. ಬಡವರ ಪರವಾಗಿ ಧ್ವನಿ ಎತ್ತಿದ ಅಂತಹ ಶ್ರೀಧರ್ ಗೌಡ ಅವರ ಧ್ವನಿ ಅಡಗಿಸುವಂತಹ ಕೆಲಸ ನಡೆಯುತ್ತಾ ಇದೆ. ಅವರನ್ನ ಅವಮಾನಿಸುತ್ತಿದ್ದಾರೆ. ಇದನ್ನು ನಾವು ಕ್ಷಮಿಸುವುದಿಲ್ಲ. ನಾವು ಅವರ ಪರ ಎಂದೂ ಇರ್ತೇವೆ. ನಮಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು. ನಮಗೆ ಅವಕಾಶವನ್ನ ಕೊಡಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿಯಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದರು. ಈಗ ಏನು ಒಂದು ಸ್ವಲ್ಪ ದಿನಗಳ ಹಿಂದೆ ನಮ್ಮನ್ನು ತೆರವು ಮಾಡಿ ಬೇರೆ ಕಡೆ ಸ್ಥಳಾಂತರಿಸಿದ್ರು. ಅಲ್ಲಿ ಎಷ್ಟೊಂದು ತಿಂಗಳು ನಮ್ಗೆ ಎಷ್ಟು ಕಷ್ಟ ಆಗಿತ್ತು ಅಂದ್ರೆ ಜೀವನಕ್ಕೆ, ಅದು ನಮ್ಗೆ ಇದೇ ಒಂದು ವ್ಯಾಪಾರ ನಂಬ್ಕೊಂಡು ನಾವು ಜೀವನ ನಡೆಸ್ತಾ ಇರೋದ್ರಿಂದ ನಾವು ಅಲ್ಲಿ ಬೇರೆ ತೆರವಾದ ಜಾಗದಲ್ಲಿ ನಮಗೆ ಹೊರಗಡೆ ಆಗ್ತಿರಲಿಲ್ಲ, ಹಾಕಿದ ಬಂಡವಾಳದ್ದು ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಸಾಲ ಮಾಡಿಬಿಟ್ಟು ಬಂಡವಾಳ ಹಾಕಿದ್ದಾಗಿದೆ. ಅಂಥ ಒಂದು ಬಂಡವಾಳ ಒಂದು ತಿಂಗಳು ಭಾಳ ಎಷ್ಟು ಪರದಾಡಿದ್ದೀವಿ ಅಂದ್ರೆ ಅಷ್ಟು ಪರದಾಡಿದ್ದೀವಿ. ಒಂದು ತಿಂಗಳು ಒಂದು ಹಣಕಾಸಿನಲ್ಲೇ ಒಂದು ಅಧೋಗತಿಯಾಗಿ ಹೋಗ್ಬಿಟ್ಟಿತ್ತು. ಭಾಳ ಹುಡುಕಾಡ ಪರಿಸ್ಥಿತಿ ಸಂದರ್ಭದಲ್ಲಿ ಭಾಳ ಕಷ್ಟ ಆಗಿತ್ತು. ಎಷ್ಟು ಕಷ್ಟ ಆಯಿತು ಅಷ್ಟು ಕಷ್ಟ ಆಗಿತ್ತು. ಒಂದು ಬೀದಿ ಪಾಲ ಆಗೋ ರೀತಿಯಲ್ಲಿ ಆಗ್ತಾಯಿತ್ತು. ಈ ಸಂದರ್ಭದಲ್ಲಿ ಶ್ರೀಧರ್ ಸಾಹೇಬ್ ಹತ್ರ ಹೋಗಿ ನಾವು ಮನವಿ ಮಾಡಿಕೊಂಡು ನಮ್ಮ ಕಷ್ಟಗಳು ಎಲ್ಲ ಒಂದು 34 ಕುಟುಂಬಗಳು ಏನಿದಾವೆ ನಾವು ಇದು ವ್ಯಾಪಾರಿಗಳು ಅವ್ರ ಹತ್ರ ಹೋಗಿ ನಾವು ಮನವಿ ಮಾಡಿಕೊಂಡು ಆಗ ಅವರಕ್ಕೆ ಸ್ಪಂದಿಸಿ ಅವ್ರ ತಕ್ಷಣ ಸ್ಥಳ ಪರೀಕ್ಷೆ ಮಾಡಿ ಅಲ್ಲಿ ಎಲ್ಲಿ ಅಂತ ಸಮಸ್ಯೆಗಳು ಏನಿದೆ ನೋಡಿ ಅದು ರೋಡ್ ಸಾರ್ವಜನಿಕ ತೊಂದರೆ ಆಗದಂಗೆ ರೋಡ್ ತೊಂದರೆ ಆಗದಂಗೆ ಒಂದು ಸುರಕ್ಷಿತವಾಗಿ ಮುಖ್ಯ ಅಧಿಕಾರಿಗಳು ಕರೆಸಿ ಅವ್ರನ್ನ ಪರಿಸ್ಥಿತಿ ಮಾತಾಡಿ ಒಂದು ವ್ಯವಸ್ಥಿತ ಜಾಗದಲ್ಲಿ ನಿಲ್ಲಿಸಿ ಇದೆಲ್ಲ ಮಾಡಿಕೊಟ್ಟು ಹೋಗಿದ್ದೀನಿ. ತುಂಬ ಈಗ ಒಂದು ತಿಂಗಳಿಂದ ನಮಗೆ ಭಾಳ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ಶ್ರೀಗೌಡ ಸಾಹೇಬರಿಂದ. ಇಲ್ಲ ಅಂದರೆ ಭಾಳ ಏನೋ ಇದ್ರಲ್ಲಿ ನಾವು ಎಷ್ಟು ಕುಟುಂಬಗಳು ಬೀದಿ ಪಾಲಾಗಬೇಕಾಯಿತು. ಅಲ್ಲಿ ಏನಂದರೆ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಸುದೀರ್ಘ ಪರಿಸ್ಥಿತಿಗಳು ಭಾಳ ಕಟ್ಟಕಾದ್ರೆ ಫೈನಾನ್ಸ್ ಕಾಟ ಅವ್ರ ಮನೆಗೆ ಬಂದು ಒಂದು ತೊಂದರೆ ಕೊಡ್ತಾ ಇದ್ದೀವಿ. ಎಷ್ಟು ಹಿಂಸೆ ಆಗಿದೆ ಅಂದರೆ ಒಂಥರ ಚಿತ್ರ ಹಿಂಸೆ ಥರ ಆಗೋಗ್ಬಿಟ್ಟಿತ್ತು. ಈ ಸಂದರ್ಭದಲ್ಲಿ ನಮಗೆ ಸ್ಪಂದಿಸುವಂಥ ಶ್ರೀಗೌಡ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಅಂತ ಈಗ ಒಂದು ತಿಂಗಳಿಂದ ನಮಗೆ ಇಲ್ಲಿ ಮಾಡಿಕೊಟ್ಟಿದ್ರು. ತುಂಬ ಜನ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇದು ನಂಬ್ಕೊಂಡು ನಾವೀಗ ನಮ್ಮ ಮನೆ ಮಂದಿಯೆಲ್ಲ ಚೆನ್ನಾಗಿದೆ. ಈಗ ನಂಬ್ಕೊಂಡು ನಾವು ಎಷ್ಟೋ ಜೀವನ 4 ಜೀವನ ಮನೇಲಿದ್ದಾವೆ. ಮಕ್ಕಳು ಫೀಸ್ ಆಗಿರ್ಬೋದು, ಹಿರಿಯ ಔಷಧಿಗಳಾಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಪ್ರತಿಯೊಂದು ಆಸ್ಪತ್ರೆ ಖರ್ಚು ಎಲ್ಲ ಇದ್ರಲ್ಲಿ ನಡೆಯೋದು ನಮ್ಮದು. ಮತ್ತು ಮನೆ ಬಾಡಿಗೆ ಯಾವುದಾದ್ರು ಇದ್ರಲ್ಲಿ ನಡೆಯೋದು. ಸಂದರ್ಭದಲ್ಲಿ ನಿಜವಾಗ್ಲೂ ಎಷ್ಟು ಕಷ್ಟ ಆಗಿದೆ ಅಂದರೆ ಶೋಚನೀಯ ಸ್ಥಿತಿಗೆ ಹೋಗ್ಬಿಟ್ಟಿತ್ತು ನಮ್ಮದು. ಸಂದರ್ಭದಲ್ಲಿ ಶ್ರೀಧರ್ ಸಾಹೇಬರು ನಮಗೊಂದು ಹೆಲ್ಪ್ ಮಾಡಿಕೊಟ್ಟಿದ್ದು ಭಾಳ ಅನುಕೂಲ ಆಯಿತು. ಈಗ ನೆಮ್ಮದಿಯಾಗಿದೆ. ಮತ್ತೆ ಈಗ ಅವರ ವಿರುದ್ಧವಾಗಿ ಯಾರೋ ಕಾಣದ ಕೈಗಳು ಪಿತೂರಿ ಮಾಡಿ ಅವ್ರ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಹೇಳಿಕೆಗಳು ಮಾಡಿಕೊಂಡು ಅವ್ರ ವಿರುದ್ಧವಾಗಿ ಪ್ರಚಾರ ಮಾಡಿಕೊಂಡು ವಿಚಾರ ಮಾಡ್ತಿರೋದ್ರಿಂದ ಭಾಳ ನೋವು ಉಂಟಾಗಿದೆ. ನಮಗೆಲ್ಲ 43 ಕುಟುಂಬಗಳಿಗೆ ಭಾಳ ನೋವು ಉಂಟಾಗಿದೆ. ಇದರಿಂದ ಭಾಳಷ್ಟು ದೇಶಪುರಿ ಆಗುತ್ತಿದೆ. ಮತ್ತೆ ಅಲ್ಲಿ ತೆರವುಗೊಳಿಸ್ತಾರೆ ಅನ್ನೋ ಒಂದು ಆತಂಕ ಭಯದ ಮಾಡಿಬಿಟ್ಟು ಮತ್ತೆ ಈಗ ನಮ್ಮ ಫ್ಯಾಮಿಲಿ ಜೀವನ ನಮ್ಮ ಕುಟುಂಬಗಳ ಜೀವನ ಏನಾದರೂ ಭಾಳ ಒಂದು 34 ಕುಟುಂಬಗಳು ಅಲ್ಲೋಲ ಕಲ್ಲೋಲ ಆಗುತ್ತಿದೆ. ಇದರಿಂದ ಭಾಳಷ್ಟು ನೋವಾಗಿರೋದ್ರಿಂದ ಸ್ವಲ್ಪ ಒಂದು ಅಧಿಕಾರಿಗಳು ಗಮನಿಸಬೇಕು. ಮತ್ತು ಜನ ಮಾಧ್ಯಮ ಪ್ರತಿನಿಧಿಗಳು ಅಷ್ಟೇ ಶ್ರೀಗೌಡ ಸಾಹೇಬ್ರ ಹತ್ರ ಕೈ ಜೋಡಿಸಿ ಅವ್ರಿಗೂ ಕೂಡ ಸಹಕಾರ ನೀಡಬೇಕು. ಯಾಕಂದರೆ ಬಡವರ ಪರ ನಿಂತಿದ್ದವರು ಅವರೇನು ಇದಿಲ್ಲಪ್ಪ ನಮ್ಮ ಕಷ್ಟಕ್ಕೆ ಸ್ಪಂದಿಸಿರೋಂಥ ಒಂದು ವ್ಯಕ್ತಿ ಅಂಥ ವ್ಯಕ್ತಿ ವಿರುದ್ಧ ನಿಂತ್ಕೊಂಡು ಈ ಥರ ಎಲ್ಲ ಪಿತೂರಿ ಮಾಡ್ತಿರೋದು ತಪ್ಪದು. ಅವ್ರ ಪರ ನಿಂತ್ಕೊಂಡು ನಮಗೂ ಒಂದು ಬಡವರಿಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ.